ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಲಾರಿಯಲ್ಲಿ ಎಂಸ್ಯಾಂಡ್ ಮೇಲೆ ಒದಿಕೆ ಇಲ್ಲದೆ ಸಾಗಾಟ, ಇದನ್ನು ಕಂಡು ಜನರ ಆಕ್ರೋಶ. ಬ್ಯಾನರ್ ಮುಗಿತು, ಈಗ ಸ್ಟಿಕ್ಕರ್ಗಳ ಹಾವಳಿ. ರಸ್ತೆಯ ಉದ್ದಗಲಕ್ಕೂ ಸ್ಟಿಕ್ಕರ್ಗಳ ಅಟ್ಟಹಾಸಕ್ಕೆ ಜನರು ಬೇಸರ. ಪ್ರಜ್ಞಾನಂದನ್ಗೆ ಪ್ರಬಲ ಸವಾಲು. ಕ್ಯಾಂಡಿಡೇಟ್ಸ್ ಚೆಸ್ ಇಂಡಿಯಾ ಇಂದಿನಿಂದ ಆರಂಭ. ಮಹಿಳಾ ವಿಭಾಗದಲ್ಲಿ ದಿವ್ಯಾ ವೈಶಾಲಿ ಸ್ಪರ್ಧೆ. ನೇಪಾಳದ ಮಾಜಿ ಪ್ರಧಾನಿ ಶರ್ಮಾ ಒಲಿ ಬಂಧನ. ಕ್ರಿಮಿನಲ್ ಅಪರಾಧ ಎಸಗಿರುವ ಆರೋಪಿ ಎಂದು ಉಲ್ಲೇಖ. ಹಾವೇರಿಯಲ್ಲಿ ನಿವೇಶನ ಬೆಲೆ 33% ಏರಿಕೆ. ಬೆಂಗಳೂರಿನಾಚೆ ಇರುವ ನಗರಗಳಲ್ಲಿನ ನಿವೇಶಗಳ ಬೆಲೆಯೂ ಭಾರಿ ಹೆಚ್ಚಳ ಎಂದು ಕ್ರೇಡೈ ಸಂಸ್ಥೆ ಹೇಳಿಕೆ. ಡ್ರಗ್ಸ್ ದಾಸ್ತಾನಿಗೆ ಮುಂಬೈ ನಂಟು. ಮೈಸೂರಿನಲ್ಲಿ 12 ಕೋಟಿ ಮೌಲ್ಯದ 41 ಕೆಜಿ ಡ್ರಗ್ಸ್ ಪತ್ತೆ. ಬಾಲಕಿ ಗುರುತು ಬಹಿರಂಗಕ್ಕೆ ಸುಪ್ರೀಂ ಕೋರ್ಟ್ ಕಿಡಿ. ಅತ್ಯಾಚಾರ ಆದೇಶಗಳಲ್ಲಿಯೂ ಹೆಸರು ಉಲ್ಲೇಖ ಸಲ್ಲ. ದೇಶದ ಭದ್ರತೆಗೆ ಚುನಾವಣೆ ಮುಖ್ಯ. ಟಿಎಂಸಿ ಸರ್ಕಾರದ ವಿರುದ್ಧ ಆರೋಪ ಪಟ್ಟಿ ಬಿಡುಗಡೆ ಮಾಡಿದ ಬಿಜೆಪಿ. ಸೆಮಿಕಂಡಕ್ಟರ್ಗೆ ಕೇಂದ್ರದಿಂದ ತಾರತಮ್ಯ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಮಣಿಪುರ ಹಿಂಸಾಚಾರಕ್ಕೆ ಉತ್ತರ ನೀಡಿ ಅಮಿತ್ ಶಾ ಪ್ರಕಟಿಸಿದ ಆರೋಪ ಪಟ್ಟಿಗೆ ಟಿಎಂಸಿ ತಿರುಗೇಟು. ಐಪಿಎಲ್ನ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಜಯ. ಸನ್ರೈಸರ್ಸ್ ಹೈದರಾಬಾದ್ಗೆ ನಿರಾಸೆ. ದ್ವಿಭಾಷಾ ನೀತಿ ಮಾಡಿಲ್ಲ. ಹಿಂದಿ ಭಾಷೆಯನ್ನು ಕಲಿಯುವುದಕ್ಕೆ ಸರ್ಕಾರ ವಿರೋಧವಿಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬೆಂಗಳೂರಿನಲ್ಲಿ ಮಕ್ಕಳಿಗಾಗಿ 450 ಹಾಸಿಗೆ ಆಸ್ಪತ್ರೆ. ದೇಶದಲ್ಲೇ ಮೊದಲು ಆರೋಗ್ಯ ಸೇವೆಯಲ್ಲಿ ರಾಜ್ಯ ಮುಂದು. ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಎಲ್ಪಿಜಿ ಮೇಲ್ವಿಚಾರಣೆಗೆ ಜಿಲ್ಲಾ ಸಮಿತಿ. ಜಿಲ್ಲಾ ಮಟ್ಟದ ಮೇಲ್ವಿಚಾರಣೆಗೆ ಆಹಾರ ಇಲಾಖೆ ಆದೇಶ. ಕಾಡಂಚಿನ ಜನರ ನಿತ್ಯ ರೋದನೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅರಣ್ಯದಲ್ಲಿ ಉಳಿದ ಜನರ ನಿಕೃಷ್ಟ ಜೀವನ. ಅನುದಾನ ಸಿಂಹಪಾಲು, ಯೋಜನೆ ಸಾಲು ಸಾಲು. 5 ನಗರ ಪಾಲಿಕೆಗಳಲ್ಲಿ ಪಶ್ಚಿಮ ನಗರ ಪಾಲಿಕೆಯದ್ದೇ ಬೃಹತ್ ಬಜೆಟ್. ರಾಜ್ಯದ ವಿವಿಧೆಡೆ ಧಾರಾಕಾರ ಮಳೆ. ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರಿನ ಆಲಿಕಲ್ ಸಹಿತ ಆರ್ಭಟಿಸಲಿದೆ ವರುಣ.